ಲವ್ ಮಾಕ್ಟೇಲ್ ವಿವಾದ: ಗೀತಾ ಭಟ್ ಅವರು ಮಾಡಿದ್ದ ಬಾಡಿ ಶೇಮಿಂಗ್ ಆರೋಪಕ್ಕೆ ನಟಿ ಮಿಲನಾ ನಾಗರಾಜ್ ಮತ್ತು ನಿರ್ದೇಶಕ ಕೃಷ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. ಲವ್ ಮಾಕ್ಟೇಲ್ ಚಿತ್ರಕ್ಕೆ ಸಂಬಂಧಿಸಿದಂತೆ ನಟಿ ಗೀತಾ ಭಟ್ ಮತ್ತು ಚಿತ್ರತಂಡದ ನಡುವಿನ ವಿವಾದದ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಖ್ಯಾತ ಗಾಯಕಿ ಮತ್ತು ನಟಿ ಗೀತಾ ಭಟ್ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ನಟಿಸುವಾಗ ತಮಗೆ ಮುಜುಗರ ತರುವಂತ ಸನ್ನಿವೇಶ ಎದುರಾಗಿತ್ತು ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಚಿತ್ರದ ಒಂದು ದೃಶ್ಯದಲ್ಲಿ ತಮ್ಮ ದೇಹದ ತೂಕದ ಬಗ್ಗೆ ಹಾಸ್ಯ ಮಾಡಲಾಗಿದ್ದು, ಅದು ತಮಗೆ ನೋವುಂಟು ಮಾಡಿತ್ತು ಎಂದು ಗೀತಾ ಭಟ್ ಅವರು ಆರೋಪಿಸಿದ್ದರು. ಸಿನಿಮಾದ ದೃಶ್ಯವೊಂದರಲ್ಲಿ ನಟ ಕೃಷ್ಣ ಅವರು ಗೀತಾ ಭಟ್ ಅವರ ತೂಕದ ಬಗ್ಗೆ ಕಾಮೆಂಟ್ ಮಾಡುವುದು ಮತ್ತು ಅವರ ಮೇಲೆ ಬೀಳುವುದು ಅಂತಹ ಹಾಸ್ಯ ಪ್ರಸಂಗವಿತ್ತು. ಚಿತ್ರೀಕರಣದ ಸಮಯದಲ್ಲಿ ನಾನು ಇದನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ, ಆದರೆ ಆ ದೃಶ್ಯ ನನ್ನನ್ನು ತುಂಬಾ ನೋಯಿಸಿತ್ತು. ಅದು ಹಾಸ್ಯದ ಹೆಸರಿನಲ್ಲಿ ನಡೆದ ಅವಮಾನದಂತೆ ಭಾಸವಾಯಿತು ಎಂದು ಗೀತಾ ಭಟ್ ತಮ್ಮ ನೋವನ್ನು ಹಂಚಿಕೊಂಡಿದ್ದರು. ಇನ್ನು ಇದಕ್ಕೆ ಲವ್ ಮಾಕ್ಟೇಲ್ ಚಿತ್ರತಂಡ ಅಂದರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕೃಷ್ಣ ಹಾಗೂ ಮಿಲನಾ ಅವರು ಈ ರೀತಿ ಹೇಳಲಿದ್ದಾರೆ. ಕೃಷ್ಣ ಮತ್ತು ಮಿಲನಾ ಅವರ ಪ್ರಕಾರ ಚಿತ್ರದ ಪ್ರತಿಯೊಂದು ದೃಶ್ಯ ಮತ್ತು ಸಂಭಾಷಣೆಯನ್ನು ಚಿತ್ರೀಕರಣಕ್ಕೂ ಮುನ್ನವೇ ಕಲಾವಿದರೊಂದಿಗೆ ಚರ್ಚಿಸಲಾಗಿದ್ದು, ಗೀತಾ ಭಟ್ ಅವರಿಗೆ ಆ ಪಾತ್ರದ ಸ್ವರೂಪ ಮತ್ತು ಅದರಲ್ಲಿನ ಹಾಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು ಎಂದು ಹೇಳಿದ್ದಾರೆ. ಇನ್ನು ಸಿನಿಮಾದಲ್ಲಿ ಬರುವ ಸಂಭಾಷಣೆಗಳು ಆ ಪಾತ್ರಗಳಿಗೆ ಸೀಮಿತವಾಗಿರುತ್ತವೆ ಹೊರತು ಅವು ನಟರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಲ್ಲ. ಇದು ಕೇವಲ ಪ್ರೇಕ್ಷಕರನ್ನು ರಂಜಿಸಲು ಮಾಡಿದ ದೃಶ್ಯವಾಗಿತ್ತು ಎಂದು ಕೃಷ್ಣ ಅವರು ತಿಳಿಸಿದ್ದಾರೆ. ಒಂದು ವೇಳೆ ಗೀತಾ ಅವರಿಗೆ ಆ ದೃಶ್ಯದ ಬಗ್ಗೆ ಅಸಮಾಧಾನವಿದ್ದರೆ ಅವರು ಚಿತ್ರೀಕರಣದ ಸಮಯದಲ್ಲೇ ಅದನ್ನು ಹೇಳಬಹುದಿತ್ತು. ಇಷ್ಟು ವರ್ಷಗಳ ನಂತರ ಇದನ್ನು ವಿವಾದ ಮಾಡುವುದು ಸರಿಯಿಲ್ಲ ಎಂಬ ಅರ್ಥದಲ್ಲಿ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಸದ್ಯಕ್ಕೆ ಈ ವಿವಾದವು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದು ವರ್ಗದ ಜನರು ಹಾಸ್ಯದ ಹೆಸರಿನಲ್ಲಿ ದೇಹದ ತೂಕದ ಬಗ್ಗೆ ಅಪಹಾಸ್ಯ ಮಾಡುವುದು ತಪ್ಪು ಎಂದು ಗೀತಾ ಭಟ್ ಅವರ ಬೆಂಬಲಕ್ಕೆ ನಿಂತಿದ್ದರೆ, ಇನ್ನೊಂದು ವರ್ಗದವರು ಇದು ಕೇವಲ ಸಿನಿಮಾ, ಅದನ್ನು ಗಂಭೀರವಾಗಿ ಪರಿಗಣಿಸಬಾರದು ಎಂದು ಚಿತ್ರತಂಡದ ಪರವಾಗಿ ವಾದಿಸುತ್ತಿದ್ದಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಲವ್ ಮಾಕ್ಟೇಲ್ ಚಿತ್ರತಂಡದ ವಿವಾದ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.